ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಅರ್ಪಿಸುವ ಕಾವೇರಿ 2 ತಂತ್ರಾಂಶದ ಕುರಿತು ವಿಡಿಯೋ ತುಣುಕುಗಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ, ನೀವೇನಾದರೂ ಕಾವೇರಿ 2 ಅಪ್ಲಿಕೇಶನಲ್ಲಿ ಪಾಸ್ವರ್ಡನ್ನು ಮರೆತಿದ್ರೆ ಅದನ್ನು ರಿಕವರಿ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲಿಗೆ ನೀವು ಕಾವೇರಿ ವೆಬ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಕಾಣಿಸ್ತಿದೆಯಲ್ಲ ಲಾಗಿನ್ ಬಟನ್, ಇದನ್ನು ಕ್ಲಿಕ್ ಮಾಡಿಕೊಂಡು ಈ ಥರ ಅಪ್ಲಿಕೇಶನ್ ಲಾಗಿನ್ ಪೇಜ್ ಬರ್ತದೆ. ಅದರಲ್ಲಿ ಕೆಳಭಾಗದಲ್ಲಿರ್ತಕ್ಕಂತಹ ಫಾರ್ಗಟ್ ಪಾಸ್ವರ್ಡ್ ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಇಲ್ಲೊಂದು ಫಾರ್ಗಟ್ ಫಾರ್ವರ್ಡ್ ಅಪ್ಲಿಕೇಶನ್ ಬರ್ತದೆ. ಅಲ್ಲಿ ನೀವು ರಿಜಿಸ್ಟ್ರೇಷನ್ ಟೈಮಲ್ಲಿ ಕೊಟ್ಟಿರ್ತಕ್ಕಂತಹ ಇಮೇಲ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆಯನ್ನು ನಮೂದು ಮಾಡಬೇಕು. ಅದಾದಮೇಲೆ ಅಲ್ಲೇ ಕಾಣಿಸ್ತಕ್ಕಂತಹ ಕ್ಯಾಪ್ಷಾವನ್ನು ಆ ಬಾಕ್ಸಲ್ಲಿ ನೀವು ಎಂಟ್ರಿ ಮಾಡಿದ ನಂತರ ಇಲ್ಲಿ ಸೆಂಡ್ ಅಂತ ಒಂದು ಬಟನ್ ಇರ್ತದೆ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಹೀಗೆ ಸೆಂಡ್ ಅನ್ನೋ ಬಟನನ್ನು ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಮ ಮೊಬೈಲ್ಗೆ ಒಂದು SMS ಬರುತ್ತೆ. ಆ SMS ಅಲ್ಲಿ ಈ ಥರ ಒಂದು ಪಾಸ್ವರ್ಡ್ ಇರ್ತದೆ. ಒಂದು ವೇಳೆ ಈ ಪಾಸ್ವರ್ಡು ನಿಮಗೇನಾದರೂ SMS ಮೂಲಕ ಬಂದಿಲ್ಲ ಅಂದರೆ ನಿಮ್ಮ ಇಮೇಲಲ್ಲಿ ಅದೇ ಪಾಸ್ವರ್ಡ್ ಬಂದಿರುತ್ತೆ. ಈ ಪಾಸ್ವರ್ಡನ್ನು ನೀವು ಬಳಸ್ಕೊಂಡು ಕಾವೇರಿ 2 ಅಪ್ಲಿಕೇಶನನ್ನು ನೀವು ಲಾಗಿನ್ ಮಾಡಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಕಾವೇರಿ 2 ತಂತ್ರಾಂಶಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಸಹಾಯವಾಣಿ ಸಂಖ್ಯೆ 086828265316ಕ್ಕೆ ಕರೆ ಮಾಡಿ. ಇನ್ನಷ್ಟು ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಇಲಾಖೆಯ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೊಂದು ಮಹತ್ವದ ವಿಡಿಯೋದೊಂದಿಗೆ ಮುಂದೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.